ಪ್ರಶ್ನೆ ಕೇಳ್ತೀನಿ. ನೀವು ರೇರ್ ಆಕ್ಟ್ ಯಾಕೆ ತಂದ್ರಿ? ಈಗ ರೇರ್ ಆಕ್ಟ್ ತಂದಿದ್ದು ರಿಯಲ್ ಎಸ್ಟೇಟ್ನ ನಿಯಂತ್ರಣ ಮಾಡಬೇಕು ಅಂತ ನೀವೇ ಒಂದು ರೇರ್ ಆಕ್ಟ್ 2016 ತಂದ್ಬಿಟ್ಟು ಈಗ ತಾವೇ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಮುಂದಾದ್ರೆ ತಾವೇ ಅನುಮತಿ ಕೊಡ್ತಿರ್ತಕ್ಕಂಥ ಈ ಗೃಹ ಸೊಸೈಟಿಗಳು ಎಲ್ಲಿ ಹೋಗ್ಬೇಕು, ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಏನ್ ಮಾಡಬೇಕು, ಪ್ರೈವೇಟ್ ಡೆವಲಪರ್ಸ್ ಮತ್ತೆ ಬಿಲ್ಡರ್ಸ್ ಏನ್ ಮಾಡಬೇಕು, ಹೋಗ್ಲಿ ನಿಮಗೆ ಯಾರೋ ಲಾಭಕ್ಕೋಸ್ಕರ ಈಗ ತಾವೇನು ಪ್ರಸಕ್ತವಾಗಿ ಪ್ರಾಥಮಿಕ ಹಂತದಲ್ಲಿ 517 ಎಕರೆಯನ್ನ ತಾವು ವಶಪಡಿಸ್ಕೊಂಡಿದ್ದೀರಿ. ಇವತ್ತು 517 ಎಕರೆಯಲ್ಲಿ ಆಸ್ ಪರ್ BDA ನಾಮ್ಸ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೌನ್ ಕಂಟ್ರಿ ಪ್ಲಾನಿಂಗ್ ಪ್ರಕಾರ 53% 52% ಕೊಡ್ತೀರಿ. ಈಗ 517 ಎಕರೆಯಲ್ಲಿ 50% ಅಂತ ಹೇಳಿದ್ರೆ ಒಂದು 200-275 ಎಕರೆ ಬರುತ್ತೆ. ಈಗ ಅವರೇ ಹೇಳ್ತಿದ್ದಾರೆ 30-40 ಸೈಟು ಎಕರೆಗೆ 20 ಬರುತ್ತೆ, 19ರಿಂದ 20 ಬರುತ್ತೆ. ಈಗ ಅಲ್ಲಿ 250 ಎಕರೆ 20 ಸೈಟ್ ಅಂದ್ರೆ 4,500 ಸೈಟ್ ಆಯ್ತು, 4,500ದಿಂದ 5,000 ಸೈಟ್ ಆಯ್ತು. ಈಗ ನಾನು ಮಾಧ್ಯಮದ ಮುಖಾಂತರ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಆಲ್ರೆಡಿ ಏನು ಇದೇ BDA ಅವರು ಅತಿ ದೊಡ್ಡ ಪ್ರಮಾಣದ ಒಂದು ಟೌನ್ಶಿಪ್ ಮಾಡ್ತಿದ್ದಾರೆ. ಅದರಲ್ಲಿ ನಾಡಪ್ರಭು ಕೆಂಪೇಗೌಡ ಬಡಾವಣೆ 3,300 ಎಕರೆ, ಶಿವರಾಮ್ ಕಾರಂತ್ ಬಡಾವಣೆ 3,500 ಎಕರೆ, ವಿಶ್ವೇಶ್ವರಯ್ಯ ಬಡಾವಣೆ 2,450 ಎಕರೆ, ಅರ್ಕಾವತಿ ಬಡಾವಣೆ 4,000 ಎಕರೆ. ಒಂದು ಸರ್ವೆ ಮಾಡಿಸ್ಬಿಡಿ. ಈ 4 ಬಡಾವಣೆಗಳಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದಾರೆ, ಎಷ್ಟು ಅಮ್ಯುನಿಟೀಸ್ನ ನೀವು ಫುಲ್ಫಿಲ್ ಮಾಡಿದ್ದೀರಿ. ಸರಿಯಾದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಮನೆ ಕಟ್ಕೊಂಡು ಮೂಲಭೂತವಾಗಿ ಬದುಕುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರಿ ಸ್ವಾಮ್ಯದ BDA ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ 4 ಲೇಔಟ್ಗಳಲ್ಲೂ ಸೂಕ್ತವಾದಂಥ ಉತ್ತಮವಾದಂಥ ನಾಗರಿಕ ಸೌಲಭ್ಯ ಇಲ್ಲ ಅಂತೇಳಿ ಪ್ರತಿದಿನ ಕಂಪ್ಲೇಂಟ್ ಬರ್ತಿರ್ತಕ್ಕಂಥ ವಿಚಾರವನ್ನ ನೀವು ಬದಿಗಿಟ್ಟು ಹೊಸ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಯಾರ ಹುನ್ನಾರಕ್ಕೆ, ಯಾರ ಲಾಬಿಗೋಸ್ಕರ? ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಆಗ್ಬೇಕು, ಇದರಲ್ಲೂ ದುಡ್ಡು ಮಾಡ್ಬೇಕಾ ನೀವು? ಈಗ ಮೇಲ್ನೋಟಕ್ಕೆ ಇಲ್ಲೇ ಕಂಡು ಬರ್ತಿದೆ 250 ಎಕರೆ ಅಂದ್ರೆ 5,000 ಸೈಟ್ ಆಯ್ತು. 5,000 ಸೈಟ್ ತಾವೇ ಹೇಳ್ತಿದ್ದೀರಿ ಚದುರ ಅಡಿ ನಾವೀಗ 5,000 ಕೊಡ್ತೇವೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ಒಂದು ಸೈಟ್ 60 ಲಕ್ಷ ರೂಪಾಯಿ ಆಯ್ತು. ಅಲ್ಲಿಗೆ 5,000 ಇಂಟು 60 ಲಕ್ಷ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಸಾವಿರ ಕೋಟಿ ಆಯ್ತು. ಈಗ ನಾನು ಕೇಳ್ತೀನಿ, ನಿನ್ನೆ ಒಂದು ಪ್ರಶ್ನೆನ ನಾನು ಸರ್ಕಾರಕ್ಕೆ ಮುಂದಿಟ್ಟಿದ್ದೀನಿ, ಒಂದು ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸಿದ್ದೀನಿ. ಈಗ ನೀವು ಬೇರೆ ಗೃಹ ಸರ್ಕಾರದ ಸಹಕಾರಿ ಅಥವಾ ಖಾಸಗಿ ಒಡೆತನದ ಯಾವುದೇ ಲೇಔಟ್ಗಳು ಅಭಿವೃದ್ಧಿ ಪಡಿಸ್ಬೇಕು ಅಂದರೆ ಮಾರ್ಕೆಟ್ ವ್ಯಾಲ್ಯೂಲಿ ಪರ್ಚೇಸ್ ಮಾಡಿ ಅಂತೀರಿ, SR ವ್ಯಾಲ್ಯೂಲಿ ಎಲ್ಲೂ ಕೊಡೋದಿಲ್ಲ. ಇವತ್ತು ಬಿಡದಿ ಟೌನ್ಶಿಪ್ ಅಲ್ಲಿ ಅಥವಾ ನೀವು ಪ್ರಕ್ರಿಯೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಬಂದು 5ರಿಂದ 6 ಕೋಟಿ ಇದೆ, SR ವ್ಯಾಲ್ಯೂ ಬಂದು 2.5ರಿಂದ 3 ಕೋಟಿ ಇದೆ. ನಿಜಕ್ಕೂ ಯಾರಿಗೋ 4,000 ಸೈಟ್ ಕೊಡ್ಲಿಕ್ಕೋಸ್ಕರ ಸಾವಿರಾರು ಜನರು ಇವತ್ತು ಮರಣ ಶಾಸನ ಮಾಡ್ತಿದ್ದೀರಲ್ಲ, ಇವತ್ತು ಸಾವಿರಾರು ಜನರು ಬದುಕನ್ನ ಕತ್ಲೆಗೆ ಹೋಯ್ತಾ ಇದ್ದೀರಲ್ಲ, ಇವತ್ತು ಸಾವಿರಾರು ಜನರು ಬಾಯಿಗೆ ಮಣ್ಣಾಕಿ 4,000 ಜನಕ್ಕೆ ಸೈಟ್ ಕೊಡೋತಕ್ಕಂಥ ಒಂದು ಹುನ್ನಾರ ನಿಮ್ಗೆ ಯಾಕೆ ಬೇಕು? ಯಾರು ಕೇಳಿದ್ರು ನಿಮ್ಮಲ್ಲಿ? ನಮಗೆ ಬಿಡದಿಯಲ್ಲೇ ಟೌನ್ಶಿಪ್ ಮಾಡಿಕೊಡಿ, ಬಿಡದಿಯಲ್ಲೇ ನಾನು ಮನೆ ಕಟ್ಟಬೇಕು ಅಂತ ಯಾರು ಕೇಳಿದ್ದಾರೆ? ಬಹುಶಃ ಇದು ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸ್ವಲ್ಪನೂ ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ನೀವೇನು ಹೇಳಿದ್ರು ಒಪ್ಕೊಬಿಡ್ಬೇಕಾ? ನೀವೇನು ಮಾಡಿದ್ರು ಪ್ರಜೆಗಳಾದ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕಾ? ಎಲ್ಲನೂ ನೀವು ಹೇಳ್ದಂಗೆ ಆಗ್ಬೇಕಾ? ಈ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲ, ನೀವು ಎಲ್ಲೋ ಹೋಗಿ ಈ ಬಿಡದಿ ಏನು ಒಂದು ಐತಿಹಾಸಿಕ ಇತಿಹಾಸ ಇದೆ. ತಮ್ಮನ್ನು ಗೊತ್ತಿರಲಿ, ಇವತ್ತು ಸರ್ಕಾರಕ್ಕೆ, ಪ್ರಜೆಗಳಿಗೆ, ನಾಗರಿಕರಿಗೆ ಗೊತ್ತಿರಲಿ, ಬಿಡದಿ ಅನ್ನೋದು ಒಂದು ಪಾವಿತ್ರಿಕ ಪ್ರಕೃತಿಯ ತಾಣ. ಇಂದಿನ ಕಾಲದಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಬೆಂಗಳೂರಿಗೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಿಡದಿ ಎಂಬ ಪ್ರಕೃತಿ ವನ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಬಹಳ ಅದ್ಭುತವಾದ ಪ್ರಕೃತಿ ತಾಣ. ಆ ಗಂಗರ ಕಾಲದಿಂದ ಹಿಡಿದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆವರೆಗೂ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಜಾಗ. ಪ್ರತಿನಿತ್ಯ ರಾಜ್ಯದ 7.5 ಕೋಟಿ ಜನತೆಗೆ 6.5 ಲಕ್ಷ ಹಾಲನ್ನ ಕೊಡ್ತಿರ್ತಕ್ಕಂಥ ಬಹಳ ಪುಣ್ಯವಾದಂಥ ಜಾಗ. ಪ್ರತಿನಿತ್ಯ ಸಾವಿರಾರು ಮೆಟ್ರಿಕ್ ಟನ್ ತರಕಾರಿ ಸೊಪ್ಪುಗಳನ್ನ ರಾಜ್ಯದ ರಾಜಧಾನಿಯ ಜನತೆಗೆ ಕೊಡ್ತಿರ್ತಕ್ಕಂಥ ಜಾಗ. ಇವತ್ತು ಅದ್ಭುತವಾದಂಥ ಉತ್ತಮವಾದಂಥ ಮಣ್ಣಿನ ಫಲವತ್ತತೆ ಭಂಡಾರವನ್ನ ಹೊಂದಿರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಿಂದ ಕ್ರೋಢೀಕೃತವಾದಂಥ ಒಂದು ವಾತಾವರಣದಲ್ಲಿ ನೀವು ಕಾಂಕ್ರೀಟ್ ಜಂಗಲ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಾನು ಹೇಳ್ತೀನಿ ಇದು ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲ, ಇದು ಗೋಲ್ಡನ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್
ಕಾಂಕ್ರೀಟ್ ಜಂಗಲ್ ಪ್ರಾಜೆಕ್ಟ್ ಅಂತ ನೇರವಾಗಿ ಸರ್ಕಾರದ ಗಮನಕ್ಕೆ ತರಲು ನಾನು ಮಾಧ್ಯಮದ ಮುಖಾಂತರ ಬಯಸ್ತೇನೆ. ಯಾವ ಪುರುಷಾರ್ಥಕ್ಕೆ ನೀವು ಆ ಗೋಲ್ಡನ್ ಬೆಂಗಳೂರನ್ನ, ಆ ಗಾರ್ಡನ್ ಬೆಂಗಳೂರನ್ನ, ಉದ್ಯಮಿ ನಗರಗಳನ್ನ ಇವತ್ತು ಸ್ಮಶಾನ ಮಾಡಲಿಕ್ಕೆ ಹೊರಟಿದ್ದೀರಿ? ಸ್ವಲ್ಪ ನಿಮಗೆ ಯೋಚನೆ ಬೇಡವಾ? ತೆಂಗಿನ ಮರನ ನಮ್ಮ ಸನಾತನ ಧರ್ಮದಲ್ಲಿ ಏನಂತ ಕರಿತೀವಿ? ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ ಒಂದು ತೆಂಗಿನ ಮರವನ್ನ ಕಡಿದು ಮನೆ ಕಟ್ಟಲಿಕ್ಕೆ ಬಯಸಲಿಕ್ಕಿಲ್ಲ. ಅದನ್ನ ಉಳಿಸಿ, ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಒಂದು ಪ್ರತ್ಯೇಕವಾದಂತ ಜಾಗ ನಿರ್ಮಾಣ ಮಾಡಿ ಮನೆ ಕಟ್ಟುವಂತ ಈ ವ್ಯವಸ್ಥೆಯಲ್ಲಿ, ಈ ಕಾಲಮಾನದಲ್ಲಿ ಸರಿಸುಮಾರು ನೀವು ಇವತ್ತು ಹೆಚ್ಚು ಕಮ್ಮಿ ನಿಮ್ಮ ವರದಿ ಪ್ರಕಾರ 8,000 ತೆಂಗಿನ ಮರವನ್ನ ಕಡಿಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ಸರ್ಕಾರಕ್ಕೆ, ರಾಜ್ಯದ ಜನತೆಯ ಶಾಪ ಒಂದಷ್ಟೇ ಅಲ್ಲ, ಕಲ್ಪವೃಕ್ಷವನ್ನ ಕಡಿದಂತ ಶಾಪನು ಕೂಡ ನಿಮಗೆ ತಟ್ಟದೆ ಬಿಡುತ್ತೆ ಎಂಬ ಪ್ರಶ್ನೆ ನಮ್ಮಲ್ಲೂ ಕೂಡ ಕಾಡ್ತಾ ಇದೆ. ಸರಿಸುಮಾರು 2 ಲಕ್ಷ ವನಗಳ ಮರಣ ಹೋಮವನ್ನ ಮಾಡಿ 4,000 ಜನತೆಗೆ ನೀವು ಸೂರು ಕೊಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅಥವಾ ಸಾಮಾನ್ಯ ಪ್ರಜ್ಞೆ ಅಥವಾ ಈ ರಾಜ್ಯದ ಜನತೆಯ ಹಿತಾಸಕ್ತಿಯನ್ನು ಕಾಪಾಡುವಂತ ಮನಸ್ಥಿತಿಯಲ್ಲಿ ನೀವಿದ್ದೀರಾ? ಯಾಕ್ರಿ ನಿಮ್ಗೆ ರಿಯಲ್ ಎಸ್ಟೇಟ್ ಮಾಡತಕ್ಕಂಥ ಆಸೆ, ಅಭಿಲಾಷೆ, ಅಪೇಕ್ಷೆ? ಯಾರ ಲಾಭಿಗೋಸ್ಕರ ಮಾಡ್ತಿದ್ದೀರಿ? ಯಾರ ಹುನ್ನಾರಕ್ಕೋಸ್ಕರ ಮಾಡ್ತಿದ್ದೀರಿ? ಸರಿ ಸುಮಾರು 30,000 ಕೋಟಿ ಲಾಭ ಬರುತ್ತೆ ಅಂತ ನೀವೇ ಹೇಳ್ತಿದ್ದೀರಲ್ಲ, ಈ ಲಾಭ ಸರ್ಕಾರಕ್ಕೆ ಯಾಕೆ ಬೇಕು? ಅಂದ್ರೆ ಸರ್ಕಾರಕ್ಕೆ ನಮ್ಮ ಪ್ರಜೆಗಳು ಕಟ್ತಿರೋ ತೆರಿಗೆ ಹಣದ ಮೇಲೆ ನಿಮಗೆ ಒಂದ್ ಸ್ವಲ್ಪನೂ ಬೆಲೆನೇ ಇಲ್ವಾ? ಅದನ್ನೆಲ್ಲ ಮರೆತು ಇನ್ನು ಎಲ್ಲಿ ನೀವು ಹಣವನ್ನ ಮಾಡಬಹುದು ಅಂತಾನೆ ಯೋಚನೆ ಮಾಡಕ್ ಹೋದ್ರೆ, ನೀವು ಪ್ರಜೆಗಳಿಗೋಸ್ಕರ ಇರೋ ಸರ್ಕಾರನ, ಪ್ರಜೆಗಳ ಹಿತ ಕಾಯುವ ಸರ್ಕಾರನ, ರೈತರ ಬದುಕನ್ನ ಕಾಪಾಡುವಂತ ಸರ್ಕಾರನ, ಇವತ್ತು 7.5 ಕೋಟಿ ರಾಜ್ಯದ ಜನತೆಯಲ್ಲಿ 6 ಕೋಟಿಗಿಂತ ಹೆಚ್ಚು ಜನ ರೈತರಿದ್ದೀವಲ್ಲ, ರೈತರ ವಿರುದ್ಧ ನೀವು ರೈತರ ಭೂಮಿಯನ್ನ ಕಸಿದುಕೊಂಡು, ರೈತರನ್ನ ಬೀದಿಗೆ ತಂದು, ರೈತರ ಬದುಕನ್ನ ಇವತ್ತು ಸ್ಮಶಾನದ ಕೂಗಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ನಾನು ಬಯಸ್ತಿದ್ದೀನಿ. ಹಾಗೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಸರ್ಕಾರನೇ ಯೋಜನೆ ತಂದಿದೆ, 1 ಗ್ರಾಮ 1 ಹಳ್ಳಿಗೆ 1 ಸ್ಮಶಾನ ಅಂತ. ನಾಚಿಕೆ ಆಗ್ಬೇಕ್ರಿ ನಿಜಕ್ಕೂ ಸರ್ಕಾರಕ್ಕೆ. ಎಷ್ಟು ನಾಚಿಕೆ ಆಗ್ಬೇಕು ಅಂದ್ರೆ ವಿಚಾರದಲ್ಲಿ, ಒಬ್ಬ ವ್ಯಕ್ತಿ ಸತ್ ಮೇಲಾದ್ರೂ ಗೌರವಿತವಾಗಿ ಒಂದು ಸ್ಮಶಾನದಲ್ಲಿ ಮಲಗುವಂತ ವ್ಯವಸ್ಥೆಯನ್ನ ನೀವು ತರ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ತಾವು ವಿಫಲರಾಗಿದ್ರಲ್ಲ, ಇದು ಎಷ್ಟು ಸಮಂಜಸ? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ರಾಜ್ಯದ 31 ಜಿಲ್ಲಾ ಪಂಚಾಯತ್ಗಳಲ್ಲಿ, 185 ತಾಲೂಕು ಪಂಚಾಯತಿಗಳಲ್ಲಿ ಇವತ್ತು ಹೆಚ್ಚು ಕಮ್ಮಿ 6,022 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ 3,781 ಗ್ರಾಮಗಳಲ್ಲಿ ಇವತ್ತಿಗೂ ಆನ್ ದ ರೆಕಾರ್ಡ್ 22,000ಕ್ಕಿಂತ ಜಾಸ್ತಿ ಹಳ್ಳಿಗಳಲ್ಲಿ ಸ್ಮಶಾನವೇ ಇಲ್ವಲ್ಲ. ಇದಕ್ಕೆ ಹೊಣೆ ಯಾರು? ಒಂದು ಸ್ಮಶಾನ ಕೊಡುವಂತ ಯೋಗ್ಯತೆ ನಿಮ್ಗಿಲ್ಲಿಲ್ಲ. ಅಲ್ಲೆಲ್ಲ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಸಾವಿರಾರು ಜನರ ಜೀವನವನ್ನ ಬದುಕಿಸಿ ಬೆಳಗಿಸಿ, ಇದ್ರ ಮುಖಾಂತರ ನಾಡಿನ ಜನತೆಯ ಹಸಿವನ್ನ ನೀಗಿಸುವಂತ ಆ ಜಾಗವನ್ನ ನೀವು ಸ್ವಾಧೀನ ಪಡಿಸ್ಕೊಂಡು, ಅದು ಕಾನೂನಿನ ಉಲ್ಲಂಘನೆಯನ್ನ ಮಾಡಿ ಅದನ್ನ ಸ್ವಾಧೀನ ಪಡಿಸ್ಕೊಂಡು ಇವತ್ತು ನೀವಲ್ಲಿ ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಇದರ ಸಾಧಕ ಬಾಧಕ ನಿಮ್ ಗಮನಕ್ಕಿದೆಯಾ? ಇದರ ಆಯವಾಯಗಳ ಬಗ್ಗೆ ನಿಮ್ಮ ಗಮನ ಇದೆಯಾ? ಯಾರನ್ನ ಕೇಳಿ ಇಲ್ಲಿ ಮಾಡಿದ್ರಿ? ಯಾರು ನಿಮ್ಮನ್ನ ಬಂದು ಕೇಳಿ ಟೌನ್ಶಿಪ್ ಕೊಡಿ ಅಂತ ಹೇಳಿದ್ರು? ಬಹುಶಃ ಈಗಲಾದ್ರೂ ನಿಮ್ಗೆ ನಾಚಿಕೆ ಆಗ್ಬೇಕು. 30 ವರ್ಷಗಳಿಂದ ಅರ್ಜಿ ಹಾಕಿ ಅಲಿತಿದ್ದಾರೆ ಕಂದಾಯ ಇಲಾಖೆಗೆ. ಇನ್ನೂ ಒಂದು ಸ್ಮಶಾನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವಿನ್ನು ಸಫಲರಾಗಿಲ್ಲ. ಹೇಗೆ ನೀವು ಅಲ್ಲಿ 2,500 ಎಕರೆಯನ್ನ ತಾವು ಭೂ ಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಹೋಗಿದ್ರಿ? ನಿಮ್ಗೆ ಸಾಮಾನ್ಯ ಪ್ರಜ್ಞೆ ಇಲ್ವಾ? ಇದೇ 2013 ಈಗ ಹಳೆಯ ನಮ್ಮ ಭೂಸ್ವಾಧೀನ ಕಾಯ್ದೆ 1894 ಹೊರತುಪಡಿಸಿ 2013 ಒಂದು ನೂತನವಾದಂಥ ಭೂಸ್ವಾಧೀನ ಕಾಯ್ದೆಯನ್ನು ತಂದ್ರಲ್ಲ, ಪಾರದರ್ಶಕತೆ ಕೊಡಬೇಕು, ಪುನರ್ವಸತಿ ಕಲಿಸ್ಕೊಡ್ಬೇಕು ಅಂತ ತಂದ್ರಲ್ಲ. ಈ ಸರ್ಕಾರ, ಅದೇ ನಮ್ಮ ಸುಪ್ರೀಂ ಕೋರ್ಟ್ ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾಗಿ 7 ಪ್ರಮುಖವಾದಂಥ ಗೈಡ್ಲೈನ್ಸ್ ಕೊಟ್ಟಿದೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಅಂಶ, ಕೃಷಿಗೆ ಯೋಗ್ಯವಾದ ಭೂಮಿಯನ್ನ, ಫಲವತ್ತಾದ ನೀರಾವರಿ ಭೂಮಿಯನ್ನ ವಶಪಡಿಸ್ಕೊಳ್ಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನ ಕೊಟ್ಟಿದೆ. ನೀವು ಸುಪ್ರೀಂ ಕೋರ್ಟ್ ತೀರ್ಪನ್ನ ಗಾಳಿಗೆ ತೂರಿ ಅದನ್ನ ತಿರಸ್ಕರಿಸಿ ನೀವು ಇದನ್ನ ಇಲ್ಲಿ ಸ್ವಾಧೀನ ಪಡಿಸ್ಕೊಳ್ತಿದ್ದೀರಲ್ಲ, ಇದು ಕಾನೂನಿನ ಉಲ್ಲಂಘನೆ ಎಂಬ ಭಾವನೆ ನಿಮಗೆ ಕಾಡ್ತಾ ಇಲ್ವಾ? ಬಹುಶಃ ಸುಪ್ರೀಂ ಕೋರ್ಟ್ಗೆ ಬೆಲೆ ಕೊಡದೇ ಇರೋ ಸರ್ಕಾರ ಅಂತ ಏನಾದ್ರು ಇದ್ರೆ ಅದು ಇತ್ತೀಚೆಗೆ ಸರ್ಕಾರವನ್ನ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ದಯಮಾಡಿ
ತಾವೀಗ ಆಲ್ರೆಡಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. 517 ಎಕರೆಗೆ ಪೂರಕವಾಗಿ ಆಲ್ರೆಡಿ ಚೆಕ್ಗಳನ್ನು ವಿತರಣೆ ಮಾಡುವಂಥ ತರಾತುರಿಯಲ್ಲಿ ತಾವು ಮಾಡ್ತಿದ್ರಿ. ಇಷ್ಟೊಂದು ಆತುರ ನಿಮಗೆ ಬೇಡದಾಗಿರ್ಲಿಲ್ಲ ಅನ್ಸುತ್ತೆ. ನಿಮಗೆ ಕೊಡಬೇಕಾದಂಥ ನೀರು, ವಿದ್ಯುತ್, ಶಾಲೆ, ಆಸ್ಪತ್ರೆ ಇದನ್ನ ನೀವು ಮಾಡಬೇಕಾದಂಥ ಕೆಲಸ ಬಿಟ್ಟು ಯಾರೋ ಮಾಡಬೇಕಾದಂಥ ರಿಯಲ್ ಎಸ್ಟೇಟ್ ಕೆಲಸವನ್ನ ನೀವು ಮಾಡ್ತಿದ್ದೀರಲ್ಲ, ನಿಮಗೆ ನಾಚಿಕೆನೂ ಕೂಡ ಆಗೋದಿಲ್ವ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ಸಾಧ್ಯವಾದರೆ ನಿಮ್ಗೆ ಸ್ವಲ್ಪ ಮಾನವೀಯತೆ ಏನಾದರೂ ಇದ್ರೆ ಈ ಪ್ರಜೆಗಳ ಒಂದಷ್ಟು ಬದುಕಿನ ಮುಂದಿನ ದಿನಗಳ ಒಳ್ಳೆಯ ಸರ್ಕಾರನ ನೀವು ಕೊಡಬೇಕು ಅನ್ನೋದಿದ್ರೆ ಖಂಡಿತ ಈ ರೀತಿಯ ಒಂದಷ್ಟು ಅವೈಜ್ಞಾನಿಕ ಬೆಳವಣಿಗೆಗಳು, ಖಾಸಗೀಕರಣಗಳು, ಹಾಗೆ ರಾಜ್ಯದ ಜನತೆಯ ವಿರುದ್ಧ ನೀವು ತರ್ತಕ್ಕಂಥ ಒಂದಷ್ಟು ಯೋಜನೆಗಳನ್ನು ಕೈಬಿಟ್ಟು ತಾವು ಏನೇ ಮಾಡಬೇಕಾದ್ರೂ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಮುಖಾಂತರ ಆ ಪರಿಸರ ಮತ್ತು ಸ್ಥಳದಲ್ಲಿ ಆಗುವಂಥ ಸಾಮಾಜಿಕ ಮೌಲ್ಯಗಳ ಪರಿಣಾಮವನ್ನು ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇಂಥ ಯೋಜನೆಯನ್ನು ಸರ್ಕಾರ ಜಾರಿ ತರಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನ ಹೇಳಿ, ಇದನ್ನ ಕಠಿಣವಾಗಿ ಖಂಡಿಸೋದ್ರ ಜೊತೆಗೆ ಕಾನೂನಿನ ರೀತಿಯಲ್ಲಿ ಇದನ್ನು ಕೂಡ ಅಲ್ಲಿಯ ಸ್ಥಳೀಯ ರೈತರು ಕಾನೂನಿನ ಮೊರೆ ಹೋಗಿ ಇದು ಕಾನೂನಿನ ವಿರುದ್ಧ ಸಮರ ಸಾರಿ ಈ ಒಂದು ಬೆಳವಣಿಗೆಯ ಯೋಜನೆಯನ್ನ ಕೈಬಿಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಜನತೆಯ ಬಿಡದಿ ಭಾಗದ ರೈತರಿಗೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಧೈರ್ಯ, ಆಯುಷ್, ಶಕ್ತಿನೂ ಕೊಡಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.